ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆಲ್ಕಮ್ ಟು ಅನದರ್ ವಿಡಿಯೋ. ಇವತ್ತು ನಾನು ಸುರಕ್ಷಾ ನಮ್ಮಿಬ್ರಿಗೂ ತುಂಬ ಇಷ್ಟವಾಗಿರುವಂಥ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸಸ್ ವಿಚ್ ಇಸ್ ವೆರಿ ಕ್ಲೋಸ್ ಟು ಅವರ್ ಹಾರ್ಟ್. ಟೈಟಲ್ ಕಾರ್ಡಲ್ಲಿ ಆಲ್ರೆಡಿ ನೋಡಿರ್ತೀರ. ನಾವು ಹೋಗ್ತಾ ಇರೋದು ಕಬಿನಿಗೆ. ಬೆಂಗಳೂರಿಂದ ಒಂದು 5 hours ಜರ್ನಿ ಇದೆ. ಇವತ್ತು ಮೊದಲನೇ ಸರಿ ಮೈಸೂರು ಎಕ್ಸ್ಪ್ರೆಸ್ ಹೈವೇಲಿ ಹೋಗ್ತಾ ಇದ್ದೀವಿ. ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೋಡೋಣ. ಸೊ ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ. ದಿಸ್ ಗೋಯಿಂಗ್ ಟು ಬಿ ವೆರಿ ಚಿಲ್ ವಿಡಿಯೋ. ಸೊ ಲೆಟ್ಸ್ ಗೆಟ್ ಗೋಯಿಂಗ್. ಮೈಸೂರು ಎಕ್ಸ್ಪ್ರೆಸ್ ಹೈವೇಯಿಂದ ಹೊರಗೆ ಬಂದಿದ್ದೀವಿ. ಈಗ ಶ್ರೀರಂಗಪಟ್ಟಣದಲ್ಲಿದ್ದೀವಿ. ಫಸ್ಟ್ ಟೈಮ್ ನಮ್ಮದು ಎಕ್ಸ್ಪೀರಿಯನ್ಸು ಮೈಸೂರು ಎಕ್ಸ್ಪ್ರೆಸ್ ಹೈವೇದು. ಟೋಲ್ ಎಲ್ಲ ಸೆಟಪ್ ಆಗಿದೆ, ಬಟ್ ಇನ್ನು ಟೋಲ್ಸ್ ಏನು ತಗೋತಿಲ್ಲ, ಯಾಕಂದರೆ ಕಂಪ್ಲೀಟ್ ಸ್ಟ್ರೆಚ್ ರೆಡಿ ಆಗಿಲ್ಲ. ರಾಮನಗರಕ್ಕಿಂತ ಮುಂಚೆ ಒಂದ್ಸತಿ ವಿ ಹ್ಯಾಡ್ ಟು ಗೆಟ್ ಆಫ್ ದ ಹೈವೇ ಆ್ಯಂಡ್ ಕಮ್ ಬ್ಯಾಕ್ ಅಗೇನ್. ಬಟ್ ಮಂಡ್ಯಕ್ಕಿಂತ ಒಂದು 5-10 ಕಿಲೋಮೀಟ್ರ್ ಮುಂಚೆ ಹೈವೇಯಿಂದ ಇಳಿದ್ಬಿಟ್ಟು ಕಂಟಿನ್ಯೂಸ್ ಸಿಟಿ ಒಳಗೆಲ್ಲ ಹೋದ್ವಿ. ಮಂಡ್ಯ ಸಿಟಿ ಒಳಗೆ ಹೋಗಿದ್ವಿ. ಅದಾದಮೇಲೆ ಪಾಂಡುಪುರಕ್ಕೆ ಒಂದು 20 ಕಿಲೋಮೀಟ್ರ್ ಏನೋ ಇರುವಾಗ ತಿರ್ಗಾ ಮೈಸೂರು ಎಕ್ಸ್ಪ್ರೆಸ್ ಹೈವೇಗೆ ಬಂದು ಅದಾದಮೇಲೆ ಕಂಟಿನ್ಯೂಸ್ ಸ್ಟ್ರೆಚ್ ಇರಲೇ ಇರಲಿಲ್ಲ. ಸೊ ದೇರ್ ಆರ್ ಸಮ್ ಪ್ರೋಸ್ ಆ್ಯಂಡ್ ಕಾನ್ಸ್ ದಟ್ ವಿ ಅಬ್ಸರ್ವ್ಡ್. ಫಸ್ಟ್ ಪ್ರೋಸ್ ಬಗ್ಗೆ ಮಾತಾಡೋಣ. ಒನ್ ಥಿಂಗ್ ಇಸ್ ದ ಸ್ಟ್ರೆಚ್ ಇಸ್ ಬ್ಯೂಟಿಫುಲ್. 100 ಇದೆ ಸ್ಪೀಡ್ ಲಿಮಿಟು. ಸೊ ಆರಾಮಾಗಿ 100ಅಲ್ಲೇ ಹೋಗ್ಬೋದು. ಎಲ್ಲೂ ಹಂಪ್ಸ್ ಇಲ್ಲ. ಸೊ ಬಂದಿದ್ದೆ ಗೊತ್ತಾಗ್ಲಿಲ್ಲ. ಅದಲ್ಲದೆ ಜರ್ನಿ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಸೀನ್ರಿ ತುಂಬ ಚೆನ್ನಾಗಿತ್ತು. ಮತ್ತು ರಾಮನಗರದ ಹತ್ರ ಅಂತೂ ಪಕ್ಕದಲ್ಲೇ ಬೆಟ್ಟ ಗುಡ್ಡಗಳಿತ್ತು. ಸೊ ದಟ್ ವಾಸ್ ಅನದರ್ ಎಕ್ಸ್ಪೀರಿಯನ್ಸ್. ನಾವು ರೆಗ್ಯುಲರ್ ನಮ್ಮದು ಬೆಂಗಳೂರು ಮೈಸೂರು ಹೈವೇ ತೊಗೊಂಡಿದ್ದಿದ್ರೆ ಅಷ್ಟು ಹತ್ರ ಎಲ್ಲ ಬೆಟ್ಟಗಳು ಬರ್ತಾ ಇರಲಿಲ್ಲ, ಯಾಕೆಂದರೆ ಸಿಟಿ ಒಳಗೆ ಹೋಗ್ತಾ ಇದ್ವಲ್ಲ. ಈಗಂತೂ ಸಖತ್ತಾಗಿತ್ತು. ನಮ್ಮ ಪ್ರಕಾರ ಒಂದೇ ಕಾನ್ ನಮ್ಗನ್ಸಿದ್ದು, ನಾವು ಯೂಶುವಲ್ ಬ್ರೇಕ್ಫಾಸ್ಟ್ ಸ್ಟಾಪ್ ನಾವು ಎಲ್ಲೆಲ್ಲಿ ನಿಲ್ಲಿಸ್ತಾ ಇದ್ವಿ ಅಲ್ಲೆಲ್ಲೂ ಹೋಗೋಕ್ಕೆ ಆಕ್ಸೆಸ್ಸೇ ಇರಲಿಲ್ಲ. ಇನ್ನು ಆಗಾಗ ಬರ್ತಿದ್ದಂಗೆ ವಿ ಹ್ಯಾವ್ ಟು ಫಿಗರ್ ಔಟ್ ಏನು ಮಾಡೋದು ತಿಂಡಿಗೆ ಅಂತ. ಇಲ್ಲಾಂದರೆ ಬೆಸ್ಟ್ ಆಪ್ಷನ್ ನೈಸ್ ರೋಡ್ ಹೊರಗೆ ಎಕ್ಸಿಟ್ ಆಗ್ತಿದ್ದಂಗೆ ಅಲ್ಲೇ ಎಲ್ಲಾದರೂ ತಿನ್ಕೊಂಡ್ಬಿಡ್ಬೇಕಾಗುತ್ತೆ. ಮೈಸೂರಿಂದ HD ಕೋಟೆ ಕಡೆಗೆ ಹೋಗ್ತಾ ಇದ್ದೀವಿ. ಇನ್ನೊಂದು 1.5 hourಲಿ ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ತೀವಿ. ಕಬಿನಿಗೆ ಬರಬೇಕು ಅಂದರೆ ಅದು ಏನೋ ಖುಷಿ. ಈಗ ಅಂತಲ್ಲ, ಮೊದಲಿಂದನೂ ಅಷ್ಟೇ. ಯೂಟ್ಯೂಬ್ ಶುರು ಮಾಡೋಕ್ಕೆ ಮುಂಚೆ ವರ್ಷದಲ್ಲಿ ಒಂದು 4-5 ಸತಿ ಬರ್ತಾಯಿದ್ವಿ. ಬೇಜಾರಾದಾಗ ಸುಮ್ಮನೆ ಬೈಕ್ ತೊಗೊಂಡು ವೀಕೆಂಡ್ ಬಂದು ಒಂದು 2 ಸಫಾರಿ ಮುಗಿಸ್ಕೊಂಡು JLRಲ್ಲಿದ್ದು ಸಂಡೇ ಮತ್ತೆ ವಾಪಸ್ ಬೆಂಗಳೂರಿಗೆ ಹೊರಟಾಗ್ತಾಯಿದ್ವಿ. ಯೂಟ್ಯೂಬ್ ಶುರು ಮಾಡಾದ್ಮೇಲಿಂದ ಯಾಕೋ ಟೈಮೇ ಬರಲಿಲ್ಲ ಕಬಿನಿ ಕಡೆ ಬರೋಕ್ಕೆ. ಸೊ ಈ ಸತಿ ಏನೋ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದೀವಿ. ಇಲ್ಲಿ ಬರ್ತಾಯಿದ್ರೆ ತುಂಬ ಚೆನ್ನಾಗಿದೆ ದಾರಿ. ಮೈಸೂರು ಆದಮೇಲಿಂದ ಮಾನ್ಸೂನಲ್ಲಿ ಬಂದ್ರಂತೂ ಫುಲ್ ಲಶ್ ಗ್ರೀನ್ ಕವರು, ದೂರದಲ್ಲಿ ಬೆಟ್ಟಗಳು ಕಾಣಿಸ್ತಾ ಇರುತ್ತೆ, ಭತ್ತ ಬೆಳೀತಾ ಇದ್ದಾರೆ, ಎಲ್ಲನೂ ತುಂಬ ಚೆನ್ನಾಗಿದೆ. ಈಗೆಲ್ಲ ಒಣಗೋಗಿದೆ, ಸ್ವಲ್ಪ ಹೇಸಿನೆಸ್ ಇದೆ ತುಂಬ ಜಾಸ್ತಿ. ಪಕ್ಕದಲ್ಲೇ ಒಂದು 2-3 ಕೆರೆ ಇದೆ, ತುಂಬ ಚೆನ್ನಾಗಿದೆ. ವ್ಯೂ ಚೆನ್ನಾಗಿದೆ ಅಂತ ನಿಲ್ಲಿಸಿದ್ದೀವಿ. How does it feel?
entering nice. into your dream resort. Feels nice. Excited? Yes, I am. Where are we? We are in Evolback, Kabini. Evolback Resorts ಅಂತಾರ ಮೋಸ್ಟ್ ಲಕ್ಸುರಿಯಸ್ ಚೈನ್ ಆಫ್ ರೆಸಾರ್ಟ್ಸ್ ಇಡೀ ಇಂಡಿಯಾದಲ್ಲಿ. Swaroop ವೆರಿ ಎಕ್ಸೈಟೆಡ್ ಟು ಬಿ ಆರ್. ಡ್ರೀಮ್ ಅಂತಲ್ಲ, ಯಾವುದೋ ಒಂದು 10 ವರ್ಷದಿಂದ ಬರಬೇಕು ಇಲ್ಲಿಗೆ ಅಂತ ಅಂದ್ಕೊಂಡಿದ್ವಿ. ಅವಾಗಲಿಂದ ಪ್ಲ್ಯಾನ್ ಮಾಡಿ 2 ವರ್ಷ ಈ ಕೋವಿಡ್ ಬಂತಲ್ಲ, ಅವಾಗ ಇವರೇನೋ ಒಂದು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಥರ ಮಾಡಿದ್ರು, ಪೇ ನಾವು ಕಮ್ ಲೇಟರ್ ಅಂತ. ಸೊ ಆ ಟೈಮಲ್ಲಿ ಸ್ವಲ್ಪ ಡಿಸ್ಕೌಂಟ್ ಸಿಕ್ತು ಅಂತ ಫುಲ್ ಖುಷಿಯಾಗಿ 2 ದಿನ ನೈಟ್ ಸ್ಟೇ ಬುಕ್ ಮಾಡಿದ್ವಿ ಕಬಿನಿಲಿ. ರೂಮ್ ಟೂರ್ ಟೈಮ್. ತುಂಬ ದಿನ ಆಗಿತ್ತು ಇದು ಹೇಳಿ. ಬನ್ನಿ ಒಳಗೆ ಹೋಗೋಣ. ಇದು ಫಸ್ಟ್ ವರಂಡಾ ಏರಿಯಾ ಕಮ್ ಡೈನಿಂಗ್ ಏರಿಯಾ ಅಂತ ಹೇಳ್ಬೋದು. ಬರ್ತಿದ್ದಂಗೆ ಫುಲ್ ಆಂಬಿಯಂಟ್ ಲೈಟಿಂಗ್ ಇದೆ. ಇದು ಹಳೆ ಕಾಲದ ಲ್ಯಾಂಪ್ ಶೇಪಲ್ಲೇ ಇಟ್ಬಿಟ್ಟು ಒಳಗೆ ಬಲ್ಬ್ ಹಾಕಿದ್ರೆ ಇಟ್ಸ್ ಆ್ಯಡಿಂಗ್ ದಟ್ ರಸ್ಟಿಕ್ ವೈಬ್. ಈ ಕಡೆ ಬಂದರೆ ಪ್ಯಾಂಟ್ರಿ ಕ್ಯಾಬಿನೆಟ್ಟು, ಟೀ ಕಾಫಿಗೆಲ್ಲ ಇದೆ. ಅದು ಬಿಟ್ಟು ಕುಕ್ಕೀಸ್ ಇಟ್ಟಿದ್ದಾರೆ, ಡ್ರೈ ಫ್ರೂಟ್ಸ್ ಇಟ್ಟಿದ್ದಾರೆ, ಬನಾನಾ ಚಿಪ್ಸ್ ಇಟ್ಟಿದ್ದಾರೆ. ಇಲ್ಲಿ ಕೆಳಗೆ ಬಂದರೆ ಒಂದು ಮಿನಿ ಫ್ರಿಡ್ಜ್ ಇದೆ. ಮತ್ತು ಈ ಕಡೆ ಡೈನಿಂಗ್ ಟೇಬಲ್ ಇದೆ. ಡೈನಿಂಗ್ ಟೇಬಲಲ್ಲೂ ಇದೊಂದು ಸಣ್ಣದೊಂದಿದೆ. ಇಲ್ಲೆಲ್ಲ ಮೈಸೂರು ಪಾಕ್ ಸ್ವೀಟ್ಸ್ ಇಟ್ಟಿದ್ದಾರೆ. ಅದಲ್ಲದೆ ಫ್ರೆಶ್ ಫ್ರೂಟ್ಸ್ ಅಂತೆ, ದಿನ ರಿಫಿಲ್ ಮಾಡ್ತೀವಿ ಅಂತಂದ್ರು. ಈ ಕಡೆ ಬಂದರೆ ಸುಮ್ಮನೆ ಸಿಟ್ಟಿಂಗ್ ಏರಿಯಾ ಇದೆ, ಜಸ್ಟ್ ಟು ಚಿಲ್ ಆ್ಯಂಡ್ ಆಬ್ವಿಯಸ್ಲಿ ಟಿವಿ ಇದೆ. ಮತ್ತೆ ಹೀಗೆ ಹೊರಗೆ ಬಂದರೆ ಯು ಹ್ಯಾವ್ ದಿಸ್ ಬ್ಯಾಲ್ಕನಿ. ಇಲ್ಲೆಲ್ಲ ನೆಟ್ಸ್ ಹಾಕಿದ್ದಾರೆ, ಏನು ಕೋತಿ ಕಾಟಕ್ಕೆ ಅಂತ ಇರ್ಬೋದಾ? ಬಟ್ ಇಟ್ಸ್ ರಿಯಲಿ ನೈಸ್. ಲೌಂಜ್ ಚೇರ್ಸ್ ಇದೆ, ಆರಾಮಾಗಿ ಕೂತ್ಕೊಂಡು ಚಿಲ್ ಮಾಡೋಕ್ಕೆ ಸಖತ್ತಾಗಿದೆ. ಓಕೆ, ಲೆಟ್ಸ್ ಗೋ ಬ್ಯಾಕ್ ಇನ್ಸೈಡ್. Entering the main bedroom. This is a huge cot. ತುಂಬಾ ಚೆನ್ನಾಗಿದೆ. It gives that cozy vibes. Okay, so side tables ಇದೆ. Side tables ಮೇಲೆ they have this huge lamps. It's beautiful. ಅದ್ರ ಪಕ್ಕನೇ study table come dressing table. It's big enough to sit and work here and you have this huge mirror to get ready. ಹಾಗೆ ಈ ಕಡೆ ಬಂದ್ರೆ ತಿರ್ಗಾ ಇಲ್ಲೊಂದೆರಡು ಚೇರ್ ಹಾಕಿ ಒಂದು ಚಿಕ್ಕ ಟೇಬಲ್ ಇದೆ. Entering the bathroom. ಒಂಥರ ಟ್ರಾಪಿಕಲ್ ವೈಬ್ ಕೊಡುತ್ತೆ ಅನಿಸ್ತು ನಮಗೆ. We have this sink here with a huge mirror again. Then we have this shower area here and we have a bathtub. ಇಲ್ಲಿ ಹೊರಗೆ ಗಿಡಗಳು ಹಾಕಿದ್ದಾರೆ. And now the best part of the room. Tada! We have a jacuzzi. It's a small jacuzzi, but I think it can easily fit 4-5 people. But it's a open jacuzzi, ಸ್ವಲ್ಪ ಗಲೀಜಾಗಿದೆ ಅದರಿಂದ. ಸೊ ಈ ಜಕೂಸಿ ವ್ಯೂ ಇಲ್ಲಿ ತನಕ ತೋರಿಸಿಲ್ಲ, ಬಟ್ ಇಲ್ಲಿ ರೂಮಿಂದಾನು ಮಲ್ಕೊಂಡ್ರೆ ಬೆಡ್ಡಿಂದಾನೇ ಜಕೂಸಿ ವ್ಯೂ ಇದೆ. ಆ್ಯಂಡ್ ದೆನ್ ಅಗೇನ್ ದಿಸ್ ಡೋರ್ಸ್ ಲೀಡ್ಸ್ ಅಸ್ ಬ್ಯಾಕ್ ಟು ದ ಎಂಟ್ರೆನ್ಸ್ ಹಿಯರ್. ಬೆಳಗ್ಗೆಯಿಂದ ಫುಲ್ ಕ್ಲೌಡಿ ಇದೆ, ಚಳಿ ಸಿಕ್ಕಾಬಿಟ್ಟಿದೆ. ಪೂಲ್ಗೆ ಇಳಿಯೋಕ್ಕೆ ಒಂದು 10-15 ನಿಮಿಷ ಆಯಿತು. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇನ್ಫಿನಿಟಿ ಪೂಲು. ಪೂರ್ತಿಯಲ್ಲಿ ತನಕ ಆ ಕಡೆಯಿಂದ ಕಬಿನಿ ಬ್ಯಾಕ್ ವಾಟರ್ಸು. ಇಷ್ಟು ಚೆನ್ನಾಗಿರೋ ಪೂಲು ನೋಡಿರಲಿಲ್ಲ. ಅಫ್ಕೋರ್ಸ್ ಮಾಲ್ಡೀವ್ಸಲ್ಲಿತ್ತು, ದಟ್ಸ್ ಅನ್ ಎಕ್ಸೆಪ್ಷನ್, ಬಟ್ ದಿಸ್ ಇಸ್ ರಿಯಲಿ ನೈಸ್. ಬ್ಯಾಕ್ ವಾಟರ್ಸ್ಗೆ ಒಂದು ಈವ್ನಿಂಗ್ ವಾಕಿಗೆ ಬಂದಿದ್ದೀವಿ. ಸನ್ಸೆಟ್ ಆಗ್ತಾ ಇದೆ, ಬಟ್ ಕ್ಲಿಯರ್ ವಿಸಿಬಿಲಿಟಿ ಇಲ್ಲ. ತುಂಬ ಕ್ಲೌಡಿ ಇದೆ ಮತ್ತು ಹೇಝಿ ಇದೆ ಇವತ್ತು. ಬಟ್ ಇಲ್ಲಿಂದಾನೇ ಪ್ರಾಪರ್ಟಿ ಎಲ್ಲ ಕಾಣಿಸ್ತಾ ಇದೆ. ಇಲ್ಲೇ ಹನಿಕೋಮ್ ರೆಸ್ಟೋರೆಂಟು, ಇನ್ಫಿನಿಟಿ ಪೂಲ್ ಎಲ್ಲ ಇದೆ. ಇಲ್ಲಿ ನನ್ನ ಹಿಂದೆ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಒಳ್ಳೆ ಕೇರಳ ಬೋಟ್ ಫೀಲ್ ಬರುತ್ತೆ. ಬಟ್ ಇಲ್ಲಿ ಸ್ಪೆಷಲ್ ಕ್ಯಾಂಡ್ಲೈಟ್ ಡಿನ್ನರ್ ಎಲ್ಲ ಅರೇಂಜ್ ಮಾಡ್ತಾರೆ. ಮತ್ತು ಅದಲ್ಲದೆ ನಾರ್ಮಲ್ ಸನ್ಸೆಟ್ ಕ್ರೂಸು ಇದೆ, ಬೋಟ್ ಕ್ರೂಸು, ಮತ್ತು ತೆಪ್ಪ ರೈಡ್ ಕೂಡ ಇದೆ. ನಾಳೆ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀವಿ, ನೋಡೋಣ. ಬಟ್ ಎಷ್ಟು ಶಾಂತವಾಗಿದೆ ಇಲ್ಲಿ ಅಂದರೆ ಇನ್ಯಾರೂ ಇಲ್ಲ, ನಾವಿಬ್ಬರೇ. ವಾಟರ್ ಇಸ್ ವೆರಿ ಕಾಮ್. ಸುತ್ತ ಬೆಟ್ಟ, ಕಾಡು ಎಲ್ಲ ತುಂಬ ಚೆನ್ನಾಗಿದೆ. ಈಗ ಇನ್ನೊಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೈಟಿಗೆ ಹೋಗ್ತೀವಿ. ಸ್ವಲ್ಪ ಕಾಫಿ, ಟೀ, ಬಜ್ಜಿ, ಬೋಂಡ ಎಲ್ಲ ತಿನ್ನೋಣ.
ಬ್ಯಾಕ್ ವಾಟರ್ಸಿಂದ ಸ್ನ್ಯಾಕ್ಸ್ ತಿನ್ನೋಕೆ ಹೋಗಕ್ಕೆ ಮುಂಚೆ ಈ ದಾರಿಲಿ ಬಂದರೆ ಇದೇ ದೊಡ್ಡ ಪ್ರಾಪರ್ಟಿ. ಅಲ್ಲೇ ಲಾಬಿ ಇದೆ, ಈ ಕಡೆ ಒಂದು ಬಾರ್ ಇದೆ, ಇದೇ ಬಾರು. ಹಿಂಗೆ ಲಾನ್ ಏರಿಯಾ ಇದೆ, ಸೀಟಿಂಗ್ಸ್ ಎಲ್ಲ ನೋಡ್ಬೋದು. ಈ ದೊಡ್ಡ ಮರ ಇದೆಯಲ್ಲ ಅದರ ಹಿಂದೆ ಇನ್ಫಿನಿಟಿ ಪೂಲ್ ಇದೆ. ಸಮೋಸ, ಸಮಥಿಂಗ್ ಲೈಕ್ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಸ್ಯಾಂಡ್ವಿಚ್ಚು, ಇದೇನೋ ಬಾಳೆಹಣ್ಣ ಬೇಯಿಸಿದ್ರು. ಐ ಡೋಂಟ್ ನೋ. ಟೀ. ಎವಾಲ್ ಬ್ಯಾಕಿಂದ ಹೊರಟಿದ್ದೀವಿ. 2 ದಿನ ತುಂಬ ಚೆನ್ನಾಗಿತ್ತು. ಏನು ಮಾಡಲಿಲ್ಲ, ಚಿಲ್ ಮಾಡಿದ್ವಿ 2 ದಿನ, ಸ್ವಿಮ್ಮಿಂಗ್ ಮಾಡಿದ್ವಿ, ಚೆನ್ನಾಗಿ ಊಟ ಮಾಡಿದ್ವಿ, ತುಂಬ ನಿದ್ದೆ ಮಾಡಿದ್ವಿ, 2 ಸಫಾರಿ ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು. ಈಗ ಇನ್ನೇನು ಸಫಾರಿ ಮಾಡ್ಕೊಂಡು ಮುಗಿಸ್ಕೊಂಡು ಬಂದು ಹೊರಡ್ತಾ ಇರೋದೇನೆ. ಸಫಾರಿ ವಿಡಿಯೋಸ್ ನೆಕ್ಸ್ಟ್ ಬರುತ್ತೆ, ಮಿಸ್ ಮಾಡಬೇಡಿ. ಇಟ್ಸ್ ಗೋಯಿಂಗ್ ಟು ಬಿ ರಿಯಲಿ ನೈಸ್. ವಿ ಹ್ಯಾಡ್ ಸಮ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ತುಂಬ ಚೆನ್ನಾಗಿತ್ತು. ಇಲ್ಲಿ ಜಾಗನೂ ತುಂಬ ಚೆನ್ನಾಗಿದೆ. ರೆಸಾರ್ಟದು ಲೊಕೇಶನು ಕರೆಕ್ಟ್ ಬ್ಯಾಕ್ ವಾಟರ್ಸ್ ಇದೆ, ಒಂಥರ ಪ್ರೈವೇಟ್ ಆಕ್ಸೆಸ್ಸು ಬ್ಯಾಕ್ ವಾಟರ್ಸ್ಗೆ. ಮತ್ತು ತುಂಬ ಎಷ್ಟೋ ಎಕರೆ, 15 ಎಕರೆ ಅಂತೇನೋ ಅಂದರು, ದೊಡ್ಡ ಪ್ರಾಪರ್ಟಿ. ಮತ್ತು ಅದೆಲ್ಲ ಎಲ್ಲ ಕಡೆ ಓಲ್ಡ್ ರಸ್ಟಿಕ್ ವೈಬ್ಸ್ ಮೇಂಟೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಫುಡ್ ಚೆನ್ನಾಗಿದೆ. ಫುಡ್ ವಾಸ್ ಆಲ್ಸೋ ಗುಡ್. ಹಾಸ್ಪಿಟಾಲಿಟಿ ಅಂತೂ ಟಾಪ್ ಕ್ಲಾಸ್. No doubt. We had a great time. I think hope you guys have enjoyed this video. Please share ಮಾಡಿ ಎಲ್ಲರ ಜೊತೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಗೆ ಏನು ಅನ್ಸುತ್ತೋ ಹೇಳಿ ನಮಗೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು.